ಮ್ಯಾಮ್ ನಮಸ್ಕಾರ. ಮ್ಯಾಮ್ ನಿಮ್ಮ ಹೆಸರು? ನಮಸ್ಕಾರ, ಜ್ಯೋತಿ ವಸಂತ್ ಕುಮಾರ್. ನೀವು ಎಷ್ಟು ವರ್ಷದಿಂದ ಕೃಷಿ ಮೇಳಕ್ಕೆ ಬರ್ತಿದ್ದೀರಾ? ನಾವಿಲ್ಲಿ 8ರಿಂದ 10 ವರ್ಷದಿಂದ ಬರ್ತಾ ಇದ್ದೀನಿ. ಹಿಂದಿನ ಕೃಷಿ ಮೇಳಕ್ಕೂ ಈ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ, ಏನು ಡಿಫ್ರೆನ್ಸಸ್? ಹಾಂ, ಮೊದಲೆಲ್ಲ ಕೃಷಿ ಮೇಳ ಅಂದರೆ ಇಷ್ಟೊಂದು ಸ್ವಚ್ಛವಾಗಿರ್ತಾ ಇರಲಿಲ್ಲ, ತುಂಬ ಧೂಳು ಗಲೀಜು ಇರ್ತಾ ಇತ್ತು. ಇವಾಗ ತುಂಬ ಆರ್ಗನೈಸ್ಡ್ ಆಗಿದೆ ಇದು. ಮತ್ತು ಪ್ರತಿಯೊಂದು ನಮಗೆ ಇಲ್ಲಿ ನಮಗೆ ಏನೇನು ತಲೆನಲ್ಲಿತ್ತೋ ನಾವು ಯಾವ್ಯಾವ್ದ್ರ ಬಗ್ಗೆ, ನಮಗೂ ಭೂಮಿ ಇದೆ, ಸ್ವಲ್ಪ ಜಮೀನಿದೆ. ಸೊ ನಮಗೆ ಯಾವ್ಯಾವುದು ಹೊಸ ಹೊಸ ಐಡಿಯಾಗಳು ಬರ್ತಿತ್ತೋ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಮಗೆ ಸರಿಯಾದ ಇದಕ್ಕೆ ಸಿಗ್ತಾ ಇರಲಿಲ್ಲ. ಇಲ್ಲಿ ಒಂದೇ ಕಡೆ ನಮಗೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗ್ತಾ ಇದೆ. ನಾವು ಯಾರನ್ನು ಅಪ್ರೋಚ್ ಮಾಡಬೇಕು, ಯಾವ ರೀತಿ ನಮಗೆ ಅದ್ರ ಬಗ್ಗೆ ಟ್ರೈನಿಂಗ್ ಸಿಕ್ಕತ್ತೆ, ಅದ್ರ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತಿದೆ. ಇಲ್ಲಿಂದ ಏನಾದರೂ ಮಾಹಿತಿ ತೊಗೊಂಡಿದ್ರಾ ಮ್ಯಾಮ್? ಅಳವಡಿಸ್ಕೊಂಡಿದ್ದೀರಾ ಮ್ಯಾಮ್? ಹೌದು, ನಾವು ತಿಳ್ಕೊಂಡ್ವಿ ಇಲ್ಲಿ. ನಮಗೆ ಸ್ವಲ್ಪ ಈ ಶ್ರೀಗಂಧ ಬೆಳೆಯೋದು ಹೇಗಿರ್ಬೋದು, ಅಥವಾ ಬ್ಯಾಂಬೂ ಬೆಳೆಯೋದು ಹೇಗಿರೋದೆ ಅದ್ರ ಬಗ್ಗೆ. ಆಮೇಲೆ ಅದನ್ನು ನಾವು ಬೆಳೆದ್ರೆ ನೆಕ್ಸ್ಟ್ ಅದರಿಂದ ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ಆಸಕ್ತಿ ಇತ್ತು ನಮಗೆ ತಿಳ್ಕೊಳ್ಳೋದು. ಇಲ್ಲಿ ಬಂದಮೇಲೆ ಅದು ಸಿಕ್ತು. ಜೊತೆಯಲ್ಲಿ ನಮಗೆ ಈ ಪರ್ಫ್ಯೂಮ್ಡ್ ಪ್ಲ್ಯಾಂಟ್ಸ್ಗಳಿದಾವಲ್ಲ, ಅದ್ರ ಬಗ್ಗೆನೂ ನಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು. ಅದ್ರ ಬಗ್ಗೆನೂ ನಮ್ಗೆ ಇಲ್ಲಿ ಸಿಕ್ತು ಇನ್ಫಾರ್ಮೇಷನ್ನು. ನಿಮಗೆ ಯಾವ ಸ್ಟೈಲ್ ತುಂಬ ಮೋಸ್ಟ್ ಅಟ್ರಾಕ್ಟಿವ್ ಅಂತ ಅನಿಸ್ತು? ಆ್ಯಕ್ಚುಲಿ ನಮಗೆ ಇಷ್ಟವಾಗಿದ್ದು ನಮಗೆ ಸ್ವಲ್ಪ ಇಂಥ ನಮ್ಮ ಕೃಷಿ ಜೊತೆಯಲ್ಲಿ ಬೇರೆ ಇನ್ಯಾವ ಪ್ಲ್ಯಾಂಟ್ಗಳನ್ನ ಮಧ್ಯದಲ್ಲಿ ಬೆಳಿಬೋದು, ಅದರಿಂದ ನಾವು ಪ್ರಾಫಿಟ್ ಮಾಡ್ಕೊಳ್ಬೋದು ಬೆಳೆದಿದ್ದು ಅದರಿಂದ ಅನ್ನೋದ್ರ ಬಗ್ಗೆ ಬೇಕಾಗಿತ್ತು. ಸೊ ಇಲ್ಲಿ ನಮಗೆ ಈ ಪರ್ಫ್ಯೂಮ್ ಪ್ಲ್ಯಾಂಟ್ಸು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರೋದ್ರಿಂದ ಈಗ ಮುಂದೆ ಅದ್ರ ಬಗ್ಗೆ ಪ್ರಯೋಗ ಮಾಡೋಣ ಅಂತ ಅನ್ಕೋತಿದ್ದೀವಿ ನಮ್ಮ ಭೂಮಿಯಲ್ಲಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಆಮೇಲೆ ಈ ನಮಗೆ ಈ ಇದು ಸಲಕರಣೆಗಳು, ಕೃಷಿ ಸಲಕರಣೆಗಳ ಬಗ್ಗೆನೂ ನಮಗೆ ಸ್ವಲ್ಪ ಹೊಸ ಹೊಸ ಇನೋವೇಷನ್ಸ್ ಏನಾಗಿದೆ, ನಮಗೆ ಯಾವ್ಯಾವುದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಅದ್ರ ಬಗ್ಗೆನೂ ನೋಡ್ತಾ ಇದ್ದೀವಿ ಸೊ ಕೆಲವುದೆಲ್ಲ ಅದರಲ್ಲಿನೂ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಚೆನ್ನಾಗಿ ಸಿಕ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್.